ಜಯ ಶ್ರೀಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 3ನೇ ಶ್ಲೋಕ. ಸಂಬಂಧ. ದ್ರೋಣಾಚಾರ್ಯರ ಬಳಿಗೆ ಹೋಗಿ ದುರ್ಯೋಧನನು ಏನೇನು ಹೇಳಿದನೋ ಅದನ್ನು ಈಗ ತಿಳಿಸುತ್ತಾನೆ. ಪಶ್ಚೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಹೇ ಆಚಾರ್ಯರೇ, ತಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನನ ಮೂಲಕ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರರ ಈ ಬಹಳ ದೊಡ್ಡದಾದ ಸೈನ್ಯವನ್ನು ನೋಡಿರಿ. ಪ್ರಶ್ನೆ. ದೃಷ್ಟದ್ಯುಮ್ನನು ದ್ರುಪದನ ಮಗ, ನಿಮ್ಮ ಶಿಷ್ಯ ಮತ್ತು ಬುದ್ಧಿಶಾಲಿಯಾಗಿದ್ದಾನೆ ಎಂದು ದುರ್ಯೋಧನನು ಯಾವ ಅಭಿಪ್ರಾಯದಿಂದ ಹೇಳಿದನು? ಉತ್ತರ. ದುರ್ಯೋಧನನು ದೊಡ್ಡ ಚತುರ ಕೂಟ ನೀತಿಜ್ಞನಾಗಿದ್ದನು. ದೃಷ್ಟದ್ಯುಮ್ನನ ವಿರುದ್ಧ ಪ್ರತಿಹಿಂಸೆ ಹಾಗೂ ಪಾಂಡವರ ವಿರುದ್ಧ ದ್ರೋಣಾಚಾರ್ಯರಿಗೆ ಕೆಟ್ಟ ಭಾವನೆ ಉಂಟಾಗುವಂತೆ ಮಾಡಿ ಅವರನ್ನು ವಿಶೇಷವಾಗಿ ಉತ್ತೇಜಿಸುವ ಉದ್ದೇಶದಿಂದ ದುರ್ಯೋಧನನು ದೃಷ್ಟದ್ಯುಮ್ನನನ್ನು ದ್ರುಪದ ಮತ್ತು ತಮ್ಮ ಬುದ್ಧಿವಂತ ಶಿಷ್ಯ ಎಂದು ಹೇಳಿದನು. ಈ ಶಬ್ದಗಳಿಂದ ಅವನು ಈ ಪ್ರಕಾರವಾಗಿ ಅವರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾನೆ. ನೋಡಿರಿ, ದ್ರುಪದನು ಮೊದಲು ನಿಮ್ಮೊಡನೆ ಎಷ್ಟು ದುರ್ವತನೆಯಿಂದ ನಡೆದುಕೊಂಡಿಲ್ಲ. ಮತ್ತೆ ತಮ್ಮ ವಧೆ ಮಾಡುವ ಉದ್ದೇಶದಿಂದಲೇ ಅವನು ಯಜ್ಞ ಮಾಡಿ ದುಷ್ಟದ್ಯುಮ್ನನನ್ನು ಪುತ್ರನನ್ನಾಗಿ ಪಡೆದುಕೊಂಡಿದ್ದನು. ತಾವು ಎಷ್ಟೊಂದು ಸರಳ ಸ್ವಭಾವದವರು. ದೃಷ್ಟದ್ಯುಮ್ನನು ಎಷ್ಟು ಕುಟಿಲ ತಂತ್ರಜ್ಞನೆಂದರೆ ತಮ್ಮನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿದರೂ ಸಹ ಅವನು ತಮ್ಮಿಂದಲೇ ಧನುರ್ವೇದದ ಶಿಕ್ಷಣವನ್ನು ಪಡೆದುಕೊಂಡನು. ಮತ್ತೆ ಈಗಲೂ ಸಹ ಅವನ ಬುದ್ಧಿವಂತಿಕೆಯನ್ನು ನೋಡಿರಿ. ಅವನು ತಮ್ಮನ್ನು ಸೋಲಿಸುವುದಕ್ಕಾಗಿ ಎಷ್ಟು ಸುಂದರ ವ್ಯೂಹವನ್ನು ರಚಿಸಿದ್ದಾನೆ. ಇಂತಹವನನ್ನು ಪಾಂಡವರು ತಮ್ಮ ಪ್ರಧಾನ ಸೇನಾಧಿಪತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ತಮ್ಮ ಕರ್ತವ್ಯ ಏನೆಂಬುದನ್ನು ತಾವೇ ಯೋಚಿಸಿರಿ. ಪ್ರಶ್ನೆ. ಕೌರವರ ಸೇನೆಯು 11 ಆಕ್ಷೋಹಿಣಿ ಇತ್ತು ಮತ್ತು ಪಾಂಡವರ ಸೈನ್ಯವು ಕೇವಲ 7 ಆಕ್ಷೋಹಿಣಿ ಮಾತ್ರ ಇತ್ತು. ಆದರೂ ದುರ್ಯೋಧನನು ಅದನ್ನು ಬಹಳ ಭಾರೀ ಮಹತಿ ಎಂದು ಏಕೆ ಹೇಳಿದನು ಮತ್ತು ಅದನ್ನು ನೋಡಿರಿ ಎಂದು ಆಚಾರ್ಯರನ್ನು ಒತ್ತಾಯಿಸಿದುದು ಏಕೆ? ಉತ್ತರ. ಸಂಖ್ಯೆಯಲ್ಲಿ ಕಡಿಮೆಯಾದರೂ ವಜ್ರವ್ಯೂಹದ ಕಾರಣ ಪಾಂಡವರ ಸೈನ್ಯವು ಬಹಳ ದೊಡ್ಡದಾಗಿ ಕಾಣುತ್ತಿತ್ತು. ಎರಡನೆಯದಾಗಿ, ಸಂಖ್ಯೆಯಲ್ಲಿ ಅಗತ್ಯಕ್ಕಿಂತ ಕಡಿಮೆಯಾದರೂ ಅದರಲ್ಲಿ ಪೂರ್ಣ ಸುವ್ಯವಸ್ಥೆ ಇರುವ ಸೈನ್ಯವು ವಿಶೇಷ ಶಕ್ತಿಶಾಲಿ ಎಂದು ತಿಳಿಯಲಾಗುತ್ತದೆ. ಆದ್ದರಿಂದ ತಾವು ಈ ವ್ಯೂಹಾಕಾರದಲ್ಲಿ ನಿಲ್ಲಿಸಿರುವ ಸುವ್ಯವಸ್ಥಿತವಾದ ಭಾರೀ ಸೈನ್ಯವನ್ನು ನೋಡಿರಿ ಮತ್ತು ನಾವು ವಿಜಯಿಗಳಾಗುವಂತಹ ಉಪಾಯವನ್ನು ಯೋಚಿಸಿರಿ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಜಯ ಶ್ರೀಕೃಷ್ಣ.